ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅರುಣ್. ನಿಮಗೆಲ್ಲ ಎಪಿ ಅಡ್ಡ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ನಲ್ಲಿ ಸ್ಟ್ರಾಂಗ್ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದ ಸೂರಜ್ ಸಿಂಗ್ ವಾರಾಂತ್ಯದ ಡಬಲ್ ಎಲಿಮಿನೇಷನ್ ಮೂಲಕ ಬಿಗ್ ಮನೆಯಿಂದ ಹೊರಬಂದಿದ್ದಾರೆ. ಇದು ಅವರ ಅಭಿಮಾನಿಗಳಿಗೆ ಆಘಾತ ನೀಡಿದೆ. ಜೊತೆಗೆ ಆತ್ಮೀಯ ಗೆಳೆಯನನ್ನು ಬಿಗ್ ಬಾಸ್ ಮನೆಯಲ್ಲಿ ಮಿಸ್ ಮಾಡಿಕೊಂಡು ರಾಶಿಕಾ ಕಣ್ಣೀರಿಡುತ್ತಿದ್ದಾರೆ. ಹೌದು ಬಂಧುಗಳೇ, ಕಳೆದ ವಾರದಿಂದ ಎಲಿಮಿನೇಷನ್ ಇಲ್ಲದೆ ಖುಷಿಯಾಗಿದ್ದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಶಾಕ್ ನೀಡಿದೆ. ಏಕಾಏಕಿ ಡಬಲ್ ಎಲಿಮಿನೇಷನ್ ಘೋಷಣೆ ಮಾಡಿದೆ. ಇದೀಗ ದೊಡ್ಡ ಮನೆಯ ಹ್ಯಾಂಡ್ಸಮ್ ಬಾಯ್ ಸೂರಜ್ ಸಿಂಗ್ ಎಲಿಮಿನೇಟ್ ಆಗಿದ್ದು ಮನೆಯಿಂದ ಹೊರಬಂದಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಹೌದು ಸ್ನೇಹಿತರೆ, ಇಷ್ಟು ದಿನ ಫ್ಯಾಮಿಲಿ ವೀಕ್ನಲ್ಲಿ ಕುಟುಂಬದ ಜೊತೆ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದ ಸ್ಪರ್ಧಿಗಳು ಇದೀಗ ಸಪ್ಪೆ ಮುಖ ಹಾಕಿಕೊಂಡು ಕುಳಿತುಕೊಳ್ಳುವಂತಾಗಿದೆ. ಬಿಗ್ ಬಾಸ್ ಡಬಲ್ ಎಲಿಮಿನೇಷನ್ ಘೋಷಣೆ ಮಾಡಿ ಸ್ಪರ್ಧಿಗಳಿಗೆ ಕಂಗಾಲು ಆಗುವಂತೆ ಮಾಡಿದೆ. ಪ್ರೇಕ್ಷಕರು ಸಹ ಮನೆಯಿಂದ ಹೊರ ಹೋಗುವ ಆ ಸ್ಪರ್ಧಿಗಳು ಯಾರು ಅಂತ ಕುತೂಹಲದಿಂದ ಕಾಯುತ್ತಿದ್ದಾರೆ. ಇನ್ನು ಮೂಲಗಳ ಪ್ರಕಾರ ಈ ವಾರಾಂತ್ಯ ಡಬಲ್ ಎಲಿಮಿನೇಷನ್ನಲ್ಲಿ ಸೂರಜ್ ಎಲಿಮಿನೇಟ್ ಆಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಸೂರಜ್ ದೊಡ್ಮನೆಗೆ ಗುಡ್ ಬೈ ಹೇಳುವ ಸಮಯ ಬಂದಾಗಿದ್ದು ಅವರ ಅಭಿಮಾನಿಗಳಿಗೆ ಬೇಸರ ತಂದಿದೆ. ಇನ್ನು ತಮ್ಮದೇ ಸ್ಟ್ರಾಟಜಿ ಇಟ್ಟುಕೊಂಡು ಆಟವಾಡುತ್ತಾ ಟಾಸ್ಕ್ಗಳನ್ನು ಮುಗಿಸುತ್ತಿದ್ದ ದೊಡ್ಮನೆ ಚೆಲುವನ ಆಟ ಇದೀಗ ಮುಗಿದಿದೆ ಎನ್ನಬಹುದು. ಅಷ್ಟೇ ಅಲ್ಲದೆ ಸೂರಜ್ ಬಿಟ್ಟು ಧ್ರುವಂತ್ ಸಹ ಮನೆಯಿಂದ ಹೊರಬರಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅಲ್ಲದೆ ಸ್ಪಂದನ ಸೋಮಣ್ಣ ಸಹ ದೊಡ್ಮನೆಯಿಂದ ಗೇಟ್ ಪಾಸ್ ಪಡೆದುಕೊಂಡಿದ್ದಾರೆ. ಆದರೆ ಸೂರಜ್ ಸಿಂಗ್ ಬಗ್ಗೆ ಅಷ್ಟಾಗಿ ತೋರಿಸಿಲ್ಲ. ಆದರೆ ಮೂಲಗಳ ಪ್ರಕಾರ ಸೂರಜ್ ಸಹ ಬಿಗ್ ಬಾಸ್ನಿಂದ ಹೊರಬರಲಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ. ಸ್ನೇಹಿತರೆ, ಇನ್ನಷ್ಟು ಇಂತಹ ಮಾಹಿತಿಗಾಗಿ ಎಪಿ ಅಡ್ಡಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಹಾಗೂ ನಮ್ಮ ಚಾನೆಲ್ನಲ್ಲಿರೋ ವಿಡಿಯೋಸ್ಗಳನ್ನು ಲೈಕ್ ಮತ್ತು ಶೇರ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡುವುದನ್ನು ಮರೆಯಬೇಡಿ.